ಹೆಂಗ್ ತಟ್ತೀಯಾ? ಇಲ್ಲಿ ನೋಡಿದ್ರಲ್ಲ ಹಿಂಗ್ ಸಗಣಿ ಹಿಂಗ್ ಎತ್ಕೊಂಡು ಕೈ ಹಿಂಗ್ ಹಾಕೊಂಡು ತಟ್ಟೋದು. ನೀ ಯಾವ ತರ ತಟ್ಟಿದ್ಯಾ? ನಾವೆಲ್ಲ ಮಾಡಿದ್ದೀವಿ ಕೆಲಸ. ನನ್ನ ಜೊತೆ ಯಾರಿದ್ದಾರೆ ಅಂತ ನಿಮಗೆ ಆಮೇಲಿಂದ ರಿವೀಲ್ ಮಾಡ್ತೀನಿ. ಸಸ್ಪೆನ್ಸ್ ಆಗಿಟ್ಟಿರ್ತೀನಿ, ನಿಮ್ಗೆ ಯಾವಾಗಲೂ ಗೊತ್ತಲ್ಲ ಸಸ್ಪೆನ್ಸ್ ಆಗಿರ್ತಾ ಇರ್ತೀನಿ ನಾನು ಅಂತ ಅವಾಗವಾಗ ಅಂತ ಹೇಳಿ. ಇನ್ನೂ ದಾರಿಲಿದ್ದೀವಿ, ಇನ್ನೂ ಜರ್ನಿ ಮಾಡ್ತಾ ಇದ್ದೀವಿ. ಸಕಲೇಶ್ಪುರ ಎಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟೇ ಹಾಕ್ತೀವಿ, ನನ್ನ ಜೊತೆ ಯಾರಿದ್ದಾರೆ ಅಂತ ನಿಮಗೆ ಆಮೇಲಿಂದ ರಿವೀಲ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಪ್ಲೀಸ್ ವೆಯ್ಟ್ ಮಾಡ್ತೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ, ನಿಮ್ಮನೆ ಹುಡುಗಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅನ್ಕೊಂಡಿದ್ದ ಟೈಮ್ ರೀಚ್ ಆಗಿಲ್ಲ ಅಂದರೂ ಕೂಡ ನಾವು ರೀಚ್ ಆದ್ವಿ ಸಕಲೇಶ್ಪುರಕ್ಕೆ. ಕಾಫಿ ಮೆಡೋಸ್ ಅಂತ ಹೇಳಿ ರೆಸಾರ್ಟ್ ಹೆಸರು. ನೋಡಿ ಇದೆ, ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ, ಹೇಗೆಲ್ಲ ಇರುತ್ತೆ, ರೂಮ್ಸ್ ಎಲ್ಲ ಹೇಗೆಲ್ಲ ಇರುತ್ತೆ ಅಂತ ಬನ್ನಿ ಖಂಡಿತವಾಗೂ ತೋರಿಸ್ತೀನಿ. ಹೇಗಿದೆ ಫುಡ್ಡು ಎಲ್ಲ ಹೇಗಿದೆ ಅಂತ ಹೇಳಿ ನಿಮಗೆ ಎಲ್ಲ 100% ಶೋರ್ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಜೊತೆ ಯಾರಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ನಮ್ಮ ಮಮ್ಮಿ ಹಾಗೂ ನನ್ನ ಬ್ರದರ್ ನನ್ನ ಜೊತೆ ಇರೋದು. ಹೇಗೆಲ್ಲ ಮಾತಾಡ್ತೀವಿ, ಹೇಗೆಲ್ಲ ಫನ್ ಆಗಿದೆ ಅಂತ ನಿಮಗೆ ಬನ್ನಿ ನಾನು ತೋರಿಸ್ಕೊಡ್ತೀನಿ. ಹರೀಶಣ್ಣನ ಬರ್ಡೇ ಮುಗಿಸ್ಕೊಂಡು ನಮಗೆ ಅಲ್ಲಿಂದ 1:30ಗೆ ನಾವು ಅಲ್ಲಿಂದ ಬಿಟ್ಟಿದ್ದು ಬ್ಯಾಂಗ್ಳೂರಿಂದ. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ಹಾಗೆ ಸಕಲೇಶ್ಪುರಕ್ಕೆ ಒಂದು 6 ಗಂಟೆಗೆ ನಾವು ರೀಚ್ ಆದ್ವಿ. ಮಧ್ಯದಲ್ಲಿ ತುಂಬ ಹಶ್ವಾಗ್ತಿತ್ತು, ಸ್ವಲ್ಪ ಸ್ನ್ಯಾಕ್ಸ್ ತಿಂತ ಹಾಗೆ ಜರ್ನಿ ಮಾಡ್ತಾ ಸ್ವಲ್ಪ ಹಾಡು ಕೇಳ್ತಾ ಎಲ್ಲ ಫುಲ್ ಫನ್ನಾಗಿ ನಾವು ಹೋದ್ವಿ. ಇಲ್ಲಿ ಫ್ರೆಂಡ್ಸ್ ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಇಲ್ಲಂತೂ ಕೂಲ್ ಆ್ಯಂಡ್ ಕಾಮ್ ಆಗಿದೆ. ನೋಡ್ತಾ ಇದ್ದೀರಿ, ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಪೀಸ್ಫುಲ್ ಆಗಿದೆ ನಿಜವಾಗ್ಲೂ. ತುಂಬ ಸ್ಟಾಫ್ ಕೂಡ ಅಷ್ಟೇ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಾವು 6 ಗಂಟೆಗೆ ಬಂದ ಊಟ ಖಾಲಿ ಆಗಿತ್ತು, ಹಾಗೂ ಕೂಡ ನಮಗೆ ಸ್ವಲ್ಪ ಚಿಕನ್ ಎಲ್ಲ ಇತ್ತು ಮಾಡಿ ಕೊಟ್ಟರು. ಆವಾಗ ನಮಗೆ ಒಂದು ರೊಟ್ಟಿ ಎಲ್ಲ ಕೊಟ್ಟರು. ನಮಗೆ ತುಂಬ ಚೆನ್ನಾಗಿತ್ತು, ತುಂಬ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನಾವು ಹೋಗಿದ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ದಿ ಕಾಫಿ ಮೆಡೋ ಸ್ಟಾಫ್ ಅಂತ ಹೇಳ್ತೀನಿ ನಾನು. ಮತ್ತು ಈ ವೆದರ್ಗೆ ಬಿಸಿಯಾಗಿ ಕಾಫಿ ಮಾಡಿಕೊಟ್ಟು ನಮಗೆ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಕಾಫಿ ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಮಾಡಿಕೊಟ್ಟಿದ್ರು. ತುಂಬ ಇಷ್ಟ ಆಯ್ತು. ನಾನು ಕಾಫಿ ಎಲ್ಲ ಕಡೆ ಇಷ್ಟಪಡೋದಿಲ್ಲ, ನನಗೆ ಸ್ವಲ್ಪ ಟೇಸ್ಟಿಯಾಗಿದೆ ಇಷ್ಟಪಡ್ತೀನಿ. ಲೈಕ್ ತುಂಬ ಸಕ್ಕರೆ ಹಾಕ್ಬಿಟ್ಟು ತುಂಬ ಹಾಲು ಹಾಕಿದ್ರು ಇಷ್ಟ ಆಗಲ್ಲ. ಲೈಕ್ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿತ್ತು ಕಾಫಿ ಕೂಡ. ನೀವೆಲ್ಲ ನೋಡ್ತಾ ಇದ್ದೀವಿ ಹಾಗೆ ರೂಮ್ ಎಷ್ಟು ನೀಟಾಗಿದೆ, ಎಷ್ಟು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ. ಬಟ್ ಆದರೆ ಒಂದು ಫ್ರೆಂಡ್ಸ್, ಒಂದು ವಿಷಯ ಹೇಳ್ತೀನಿ, ಸಂಜೆ ಆಗಿದ ತಕ್ಷಣ ತುಂಬ ಹುಳಗಳು ರೂಮ್ ಒಳಗೆ ಬರುತ್ತೆ. ಡೋರ್ ಮಾತ್ರ ಖಂಡಿತ ಓಪನ್ ಮಾಡಿಬಿಡಿ ಈವ್ನಿಂಗ್ ಟೈಮಲ್ಲಿ. ಹಾಗಾಗಿ ನಮ್ಮ ತಾಯಿ ಅಮ್ಮ ಬಂದು ನನಗೆ ಹುಳಗಳು ನಾವು ಓಪನ್ ಮಾಡಿದ್ವಿ. ಸೊ ಹುಳಗಳೆಲ್ಲ ಸಣ್ಣ ಸಣ್ಣ ಹುಳಗಳು ಸೊಳ್ಳೆಗಳೆಲ್ಲ ಬರ್ತಾಯಿತ್ತು. ಸೊ ಭಯ ಆಗ್ತಿತ್ತು, ನಮ್ಮ ಕಿವಿಯೊಳಗೆ ಎಲ್ಲೋಗ್ಬಿಡುತ್ತೋ ಅಂತ ಹೇಳಿ ಕಿವಿ ಒಳಗೆ ಹತ್ತಿ ಕೊಟ್ಟರು ಅಮ್ಮ. ಇಲ್ಲ ನೀವಿಬ್ಬರು ಹತ್ತಿ ಇಟ್ಕೊಳ್ಳಿ, ನಾನು ಹತ್ತಿ ಇಟ್ಕೊಳ್ತೀನಿ ಅಂತೇಳಿ ಹತ್ತಿ ಕೊಟ್ಟರು. ಎಷ್ಟೇ ಆದರೂ ನೋಡಿ, ಮಕ್ಕಳು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಇದಾಗಿರಲಿ, ತಾಯಿಗೆ ಮಕ್ಳ ಥರನೇ ನಾವು ಕಾಣಿಸಿ. ಆ ತಾಯಿ ಪ್ರೀತಿ ಯಾರು ಕೂಡ ಕೊಡೋಕ್ಕಾಗಲ್ಲ ಈ ಜಗತ್ತಲ್ಲಿ. ನಿಸ್ವಾರ್ಥ ಪ್ರೀತಿ ಅಂದರೆ ತಾಯಿ ಒಬ್ಬರೇ ರೀ, 100%. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಕೇರಿಂಗ್ ಮಾಡ್ತಾರೆ. ನಾವಾಗಿದ್ದರೆ, ನಾನು ಬ್ರದರ್ ಇಬ್ಬರು ಆಗಿದ್ದರೆ, ಅಯ್ಯೋ ಬಿಡಿ ಮಮ್ಮಿ, ಅಯ್ಯೋ ನಮ್ಗೆ ಅದು ಬೇಡ, ಏನಾಗಲ್ಲ. ಆದರೂ ಅವ್ರು ಹಠ ಮಾಡಿ ಇಲ್ಲ ಕಿವಿಯೊಳಗೆ ಏನಾದರೂ ಹೋಗಿಬಿಡುತ್ತೆ ಬೇಡ ಅಂತ ಹೇಳಿ ಅವ್ರು ಕಾಟನ್ ಕೊಟ್ಟು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಇವತ್ತಿಗೂ ನೋಡ್ಕೊಳ್ತಾರೆ. ಅಮ್ಮನೇ ಅಲ್ವಾ? ಎಲ್ಲರ ಮನೇಲಿ ಹೀಗೆ ಇರ್ತಾರಲ್ಲ, ಖಂಡಿತವಾಗೂ ಎಲ್ಲರ ಮನೇಲಿ ಎಲ್ಲ ಅಮ್ಮನೂ
ಹೀಗೆ ಇರ್ತಾರೆ. ಅವ್ರು 80 ವರ್ಷ ವಯಸ್ಸಾಗಲಿ 100 ವರ್ಷ ವಯಸ್ಸಾಗಲಿ ಅಮ್ಮ ಅಮ್ಮನೇ ಅಲ್ವಾ. ನೋಡಿ ಇಲ್ಲೂ ಕೂಡ ನಾವು ಇದ್ದಿದ್ದ ಕಡೆ ನಾರ್ಮಲ್ ಜನರಲ್ ಆಗಿರೋಂಥ ಅದು ರೂಮ್ಸು. ಸೊ ಇಲ್ಲಿ ಸಪ್ರೇಟ್ ವಿಲ್ಲಾ ಕೂಡ ನಿಮಗೆ ಸ್ಟೇ ಆಗೋದಕ್ಕೆ ಕೂಡ ಇಲ್ಲೂ ಕೂಡ ಅವಕಾಶ ಇದೆ. ಬೇಕು ಅಂದರೆ ನೀವು ಬೇಕಾದ್ರೆ ಸಪ್ರೇಟಾಗಿ ಕುಕ್ಕಿಂಗು ಮಾಡ್ಕೋಬೋದು, ಎಲ್ಲ ಚೆನ್ನಾಗಿರುತ್ತೆ. ಸೊ ಫ್ಯಾಮ್ಲಿನೂ ಕೂಡ ಹೋಗ್ಬೋದು, ಪಾರ್ಟೀಸ್ ಕೂಡ ಮಾಡ್ಬೋದು, ಬರ್ಡೇ ಪಾರ್ಟೀಸ್ ಕೂಡ ಮಾಡ್ಬೋದು, ಮದುವೆನೂ ಕೂಡ ಮಾಡ್ಕೋಬೋದು. ಅಷ್ಟು ದೊಡ್ಡದಾಗಿದೆ ಇದು. ಆ್ಯಕ್ಚುಲಿ ಅನಿಸುತ್ತೆ ನಮಗೆ ಹೇಳಿದ ಮಾಹಿತಿ ಪ್ರಕಾರದಲ್ಲಿ 11 ಎಕರೆ ಮೇಲೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಸೊ ಈ ಪ್ಲಾಟ್ ತುಂಬ ಚೆನ್ನಾಗಿದೆ. ನೋಡಿ ಹಾಗೆ ನೋಡಿ ನಾವೇ ಹೇಗೆಲ್ಲ ಫನ್ ಮಾಡ್ತೀವಿ. ಸೊ ನಾರ್ಮಲ್ ರೂಮ್ಸ್ಗೂ ವಿಲ್ಲಾಸ್ಗೂ ರೇಟ್ ಡಿಫ್ರೆನ್ಸ್ ಇರುತ್ತೆ. ಅದನ್ನು ಕೂಡ ನೀವು ಮಾಹಿತಿ ತಗೊಳ್ಳಿ. ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂತ ಅನಿಸುತ್ತೆ, ಅದು ಹೇಳ್ತಾ ಇದ್ರು ನನಗೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂತ ಹೇಳಿ. ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ನೀವು ಬೇಕಿದ್ರೆ ನೋಡಿ ಬುಕ್ಕಿಂಗ್ ಮಾಡ್ಕೋಬೋದು. ಏನು ಬೇಕು ಅಂತ ಕ್ರೀಮ್ ಬೇಕು ಮಕ್ಕಕ್ಕೆ. ನಿಮ್ಮ ಮಗಕ್ಕೆ ನಾವು ಹಚ್ಕೊಳ್ಳ ಕ್ರೀಮ್ ವಿಗ್ ಹಾಕ್ಸ್ಲಾ? ಅದಕ್ಕೆಲ್ಲ ಭಾಳ ಇದೆ ಸರಿ. ಹಾಂ ಏನು ಹಾಕೋತಿದ್ಯಾ ಅಣ್ಣ? ಏನು ಇಷ್ಟೊಂದು ಶೋ ಮಾಡ್ತಿದ್ಯಾ? ಹಾಂ ಆಮೇಲೆ ಅದು ಬೇಡ, ಅದು ನಂದು, ಅದು ಚೆನ್ನಾಗಿ ಕಾಣಿಸಲ್ಲ ನನಗೆ. ಮಾರ್ಕ್ ಬೀಳುತ್ತಾ? ಏನು ಬೀಳಲ್ಲ ಕಣ. ಬೇಡ ಬಿಡು, ಕ್ರೀಮ್ ಇಲ್ಲ. ಹಚ್ಕೊಳ್ಳೋ, ಅದೇ ಹಚ್ಕೋ, ಪರವಾಗಿಲ್ಲ. ಕ್ರೀಮ್ ಹಚ್ಕೋ. ಆ ಕ್ರೀಮ್ ಸರಿ. ಹಚ್ಕೊಳ್ಳೋ, ಏನಾಗಲ್ಲ. ಬೇಡ. ಹಚ್ಕೊಳ್ಳೋ ಅಣ್ಣ, ಬೇಡಮ್ಮ. ಸ್ವಲ್ಪ ಲೈಟಾಗಿ ಹಚ್ಕೊಳ್ಳೋ. ಅಜಿತಾ ಏನು ಬೇಕು? ಊಟ ಅಲ್ಲ ಅದೇನೋ ಕೇಳ್ದಲ್ಲ. ಹಸು ತರೋಣ. ಯಾವ ಹಸು ಬೇಕು ನಿಮಗೆ? ನನಗೆ ಚಿಕ್ಕ ಹಸು ತರೋದು. ಎಷ್ಟು? 2 ಹಸು ತರೋಣ. ಯಾವ? ಒಂದು ಬ್ಲ್ಯಾಕ್ ಒಂದು ವೈಟ್. ಅದಕ್ಕೆ ಏನಂತ ಹೆಸರು ಇಡೋಣ? ಅದಕ್ಕೆ ಒಂದು ಕಾಳಿ, ಒಂದು ದುರ್ಗಾ ಮಾತೆ. ಎರಡು ಇಕ್ಬೇಕಾ? 2 ಇಕ್ಕಲ್ಲ. 2 ಹೆಸರು ಇಡ್ತೀಯಾ? ಹೆಂಗ್ ನೋಡ್ಕೊಂತೀಯಾ? ಅದಕ್ಕೆ ಬಂದ್ರೆ ಮಮ್ಮಿ ನೋಡ್ಕೊಳಕ್ಕಾಗಲ್ವಲ್ಲ. ನಾನು ನೋಡ್ಕೊತೀನಿ. ಹಿಂಡಿ ಬೂಸ, ಹುಲ್ಲು. ಆಮೇಲೆ ಇನ್ನೇನು ಕೊಡ್ಬೇಕು? ಕಾಲು ಹೋಗೋದು ಹುಲ್ ತರೋದು. ಮೈಸೂರು ಸರ್ಕಲ್ ಹುಲ್ ಸಿಗುತ್ತೆ. ನಾವೆಲ್ಲ ಆಚೆ ಹೋಗ್ಬೇಕು ಅಂದ್ರೆ ಆಚೆ ಹೋಗ್ಬೇಕಂದ್ರೆ ಅದು ಹುಲ್ಲು ಒಂದು ವಾರಕ್ಕೆ ಅಂತ ಮೈಂಟೈನ್ ತಂದ್ಬಿಟ್ಟು ಅದಕ್ಕೆ. ಅಲ್ಲ ಅದನ್ನ ಕರ್ಕೊಂಡು ಹೋಗೋದು ಬೇಡ ಆಚೆ? ಯಾವ್ದಕ್ಕೆ? ಹೊಸನಾ ಮನೇಲಿ? ಚಿಕ್ಕ ಹಸು ಮಾಡಿ ಮೇಲೆ ವಾಕಿಂಗ್ ಕರ್ಕೊಂಡಿರ್ತೀವಲ್ಲ. ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ವಾ? ಅದೇನಕ್ಕೆ ವಾಕಿಂಗ್? ನಾವೆಲ್ಲ ಈಚೆ ಹೋದಾಗ ಮಾತ್ರ ನಮ್ಮ ಜೊತೆ ಒಂದು 2 ರೌಂಡ್ ನಡ್ಸ್ಕೊಂಡ್ಬರೋದು ಅಷ್ಟೇನಾ? ಸಕಲೇಶ್ಪುರಕ್ಕೆ ಬಂದ್ರೆ ಸಕಲೇಶ್ಪುರ ಕರ್ಕೊಂಬರೋದು, ಬೆಂಗಳೂರು ಬಂದ್ರೆ ಬೆಂಗಳೂರು ಕರ್ಕೊಂಬರೋದು. ನನ್ನ ಐಡಿಯಾ ಹಂಗೈತೆ. ಓ ಹಂಗ. ತಮ್ಮ ಐಡಿಯಾ ಆ ಥರ, ನಮ್ಮ ಐಡಿಯಾ. ಸ್ನೇಹಿತರೆ, ಅವನಿಗೆ ರೌಂಡ್ ಓಡಿಸ್ಬಿಟ್ಟು ಮಾಡಿ ಮೇಲೆಲ್ಲ ರೌಂಡ್ ಓಡಿಸ್ಬಿಟ್ಟು ಚಿಕ್ಕ ಹಸುನ್ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಗೊತ್ತಿಲ್ಲ ಅದು ಯಾವಾಗ ತರ್ತೀವಿ ಅಂತ. ಪ್ರತಿಯೊಬ್ಬರು ನಾಯಿನೂ ಸಾಕಬೇಕು ಪಾಪ. ಫ್ರೆಂಡ್ಸ್, ನನಗೆ ನಿಜಲ್ಲೂ ಹಸು ಸಾಕೋದ್ರಿಂದ ತುಂಬಾ ಒಳ್ಳೇದಿದೆ. ಹೌದಾ? ನಿಂಗೆ ಇಷ್ಟನಾ? ತುಂಬಾ ಹಸು ಅಂದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಹಸುಲಿ ಹಾಲು ಕರೆಯಕ್ ಬರಲ್ವಲ್ಲ ನಿನಗೆ? ಕರೆಯಕ್ ಬರ್ಲಿಲ್ಲ, ಕಲ್ತ್ಕೊಂಡ್ರೆ ಆಯ್ತು. ಕಲ್ಸ್ಕೊತ್ಯಾ? ಅದೇನ ಎಲ್ಲ. ಮತ್ತೆ ಸಕಲೇಶ್ಪುರಕ್ಕೆ ಹೋದಾಗೂ ತಗೊಂಡೋಗೋಣ. ಸಕಲೇಶ್ಪುರಕ್ಕೆ ಬಂದ ಸಕಲೇಶ್ಪುರ, ಬೆಂಗಳೂರು ಇದ್ದಾಗ ಬೆಂಗಳೂರು. ಆಮೇಲೆ ಅದು ಬಿಟ್ಟು ಹೆಂಗ್ ಸಾಕ್ಬೇಕು ಅದು? ಹೇಳು ಹುಲ್ಲು, ಆಮೇಲೆ ಅದಕ್ಕೆ ಹಿಂಡಿ ಬೂಸ, ಆಮೇಲೆ ನಮ್ಮ ಮನೇಲೆಲ್ಲ ಚೆನ್ನಾಗಿ ಅದು ಊಟ ಹಾಕಿ ಚೆನ್ನಾಗಿ ಸಾಕಿ ಅದ್ರ ನಮ್ಗೆ ಹಾಲು ಕೊಡುತ್ತೆ, ಸಗಣಿ ಕೊಡುತ್ತೆ. ಸಗಣಿ ಏನ್ ಮಾಡ್ತೀಯಾ? ಅದು ಬೆಣ್ಣೆ ತಟ್ತೀವಿ. ಬೆಣ್ಣೆ ತಟ್ತೀಯ ನೀನು? ಹೆಂಗ್ ತಟ್ತೀಯಾ? ಇಲ್ಲಿ ನೋಡಿಲ್ವಲ್ಲ. ಹಿಂಗೆ ಸಗಣಿ ಹಿಂಗೆ ಎತ್ಕೊಂಡು ಕೈ ಹಿಂಗೆ ಹಾಕೊಂಡು ತಟ್ಟೋದು. ನೀ ಯಾವ ತರ ತಟ್ಟಿದ್ಯಾ? ನಾವೆಲ್ಲ ಮಾಡಿದ್ದೀನಿ. ಬೆಣ್ಣೆ ಹೆಂಗ್ ತಟ್ತೀರ ತಾವು? ಅದನ್ನ ಹಿಂಗ್ ಕೈಯಲ್ಲಿ ಹಿಂಗೆ ಎತ್ಕೊಂಡು ಹಿಂಗ್ ತಟ್ಟಿ ಗೋಡೆ ಹಿಂಗ್ ಹೊಡೆಯೋದು. ಅದು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ರಾ? ಏನೋ ಅನ್ಕೊಳ್ಳಿ, ಪರವಾಗಿಲ್ಲ. ಯೂಟ್ಯೂಬ್ ಅಲ್ಲ, ನನಗೆ ಗೊತ್ತು, ನೋಡ್ಕೊಂಡಿದ್ಯಾ? ಆಮೇಲೆ ಅದು ಗಂಜಲ ಬಂದು ಮನೆಗೆ ಹಾಕಿದ್ರೆ ಒಳ್ಳೆ ಏನ್ ಬರುತ್ತೆ? ಎನರ್ಜಿ ಇರುತ್ತೆ ಮನೇಲಿ. ಏನ್ ಎನರ್ಜಿ? ಯಾರು ನೆಗೆಟಿವಿಟಿ ಏನೋ ಇತ್ತು ಅಂದ್ರೆ ಹೋಗುತ್ತೆ ಮನೆಗೆ. ಲಕ್ಷ್ಮಿ ಬರುತ್ತೆ ಮನೆಗೆ. ಆಮೇಲೆ ಅದಕ್ಕೆ ನೆಲ ಒರೆಸ್ಬೇಕಾದ್ರೆ ಅದು ನೀರಲ್ಲಿ ಹಾಕಿ ಒಂದ್ ಡ್ರಾಪ್ ಹಾಕಿದ್ರೆ ಎಂತ ನೆಗೆಟಿವಿಟಿ ಇದ್ರು ಹೋಗುತ್ತೆ. ನೋಡಿ, ಆಸ್ಟ್ರಾಲಜಿ ಬೇರೆ ಹೇಳೋದ್ ಕಲ್ತ್ಕೊಂಡ್ಬಿಟ್ಟವ್ರೆ. ಅಂತವ್ರು ಬಹಳ
ತುಂಬ ಒಂದು 2-3 ದಿವಸದಿಂದ ಆಸ ಬೇಕು 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 ಅಂತ ಹಠ ಹಸು ಮಾಡ್ತಾರೆ. ಸಾಕೋದ್ರಲ್ಲಿ ತುಂಬಾ ಒಳ್ಳೇದಿದೆ. ಹಾಲು ಕೊಡುತ್ತೆ ನಮ್ಗೆ, ಹಾಲು ಕುಡಿಬಹುದು. ಯಾವ ಹಸು ತರಬೇಕು ನಿನ್ಗೆ? ನಮ್ಗೆ ಚಿಕ್ಕ ಸ್ಮಾಲ್ ಇಷ್ಟುದ್ದ ನೋಡಿ, ನಮ್ ಕೈ ಇಷ್ಟಿದೆ ಅಲ್ಲ, ಅಷ್ಟು ಇಷ್ಟು. ಅಂದ್ರೆ ಪೊಂಗನೂರು ಅಂತ ಹೇಳ್ತಾರಲ್ಲ ಆ ಹಸುನ್ ಕೇಳ್ತಾ ಇರೋದವನು. ಆ ಹೆಸರು ಗೊತ್ತಿಲ್ಲ ಅವನ್ಗೆ. ಆ ಹಸುನೇ ಬೇಕಂತ ಅವನ್ಗೆ, ಅದನ್ನ ಮನೇಲಿ ಸಾಕ್ಬೇಕಂತವನು. ಅದು ಸುಮಾರು ವರ್ಷದಿಂದ ಕೇಳ್ತಾ ಇದ್ದಾನೆ. ಆದರೆ ಒಂದು 2-3 ದಿವಸದಿಂದ ಸ್ವಲ್ಪ ಹಸು ಬೇಕು ಅಂತ ತುಂಬಾ ಹಠ ಹಿಡಿತಾ ಇದ್ದಾನೆ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಾವು ಇಬ್ರು ತರೋದಕ್ಕೆ. ತರ್ತೀವಿ, ಗ್ಯಾರಂಟಿ 100% ತರ್ತೀವಿ ಹಸುನ. ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಯಾರಾದ್ರೂ ಒಬ್ರು ಮನೇಲಿ ನೋಡ್ಕೊಳ್ಳೋ ಅಂಥದ್ದು ಇರಬೇಕು. ಮಮ್ಮಿ ಕೈನಲ್ಲಿ ತುಂಬ ಕಷ್ಟ, ಅವ್ರ ಕೈ ನೋಡ್ಕೊಳಕ್ಕಾಗಲ್ಲ. ಅವ್ರಿಗೂ ಗೊತ್ತಿಲ್ಲ, ಬೆಂಗಳೂರಲ್ಲಿ ಊಟ ಬೆಳೆದಿದ್ರೆ. ಆಲ್ಮೋಸ್ಟ್ ನಂಗೂ ತುಂಬ ಇಷ್ಟ ಇದೆ. ಈಗ ಅಪಾರ್ಟ್ಮೆಂಟ್ ಸುಮಾರು ಜನ ಮನೆಗಳಲ್ಲೂ ಸಾಕ್ತಾ ಇದ್ದಾರೆ ಹಸುಗಳನ್ನ, ಪುಟ್ಟ ಹಸುಗಳು. ಎಷ್ಟು ಚೆನ್ನಾಗಿರುತ್ತಲ್ಲ. ನಿಮ್ಮಂತ ಒಂದು ಆಶೀರ್ವಾದ ನಮ್ಗೆ ಬೇಕು. ನಾವು ಇಷ್ಟೇ ಕೇಳ್ಕೊಳೋದು, ನಿಮ್ಮಂತ ಒಂದು ಆಶೀರ್ವಾದ ಇದೆ. ನಮ್ಮ ಮನೆಯಲ್ಲೆಲ್ಲ ಒಂದು ಹಸು ಬರುತ್ತೆ. ಬೇಗ ಆಶೀರ್ವಾದ ಮಾಡ್ಬಿಡಿ ಹಸು ಬರ್ಲಿ ಅಂತ. ಅವ್ನು ಮಾತಾಡೋದು ಹೀಗೆ ತುಂಬ ಸಾಫ್ಟಾಗಿ. ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡ್ತೀನಿ, ಅವನು ತುಂಬ ಸಾಫ್ಟಾಗಿ ಮಾತಾಡ್ತೀನಿ. ನಾವು ಇಬ್ಬರು ನೋಡಿ ರೆಸಾರ್ಟ್, ನಾನು ಹೇಳ್ತಿದ್ನಲ್ಲ ರಿವೀಲ್ ಮಾಡ್ಬೇಕು, ನಾನು ಅಮ್ಮ ಎಲ್ಲ ಬ್ರದರ್ ಎಲ್ಲ ಬಂದಿದ್ದೀವಿ ರೆಸಾರ್ಟ್ಗೆ. ಕಾಫಿ ಮಿಡೋಸ್ ಅಂತ ಹೇಳ್ಬಿಟ್ಟು. ಈ ರೆಸಾರ್ಟು ತುಂಬ ಚೆನ್ನಾಗಿದೆ. ಒಂಥರ ಪೀಸ್ಫುಲ್ಲಾಗಿ, ಒಂಥರ ಕೂಲಾಗಿ, ಕಾಮ್ ಆಗಿದೆ. ಇದು ಒಳ್ಳೆ ಪ್ಲೇಸ್, ಸೂಪರ್ ಪ್ಲೇಸ್ ಫ್ರೆಂಡ್ಸ್. ಚೆನ್ನಾಗಿದೆ, ನೀವು ಬರ್ಬೋದು. ಆನ್ಲೈನಲ್ಲಿ ಏನೋ ಬುಕ್ಕಿಂಗ್ ಇಲ್ಲ ಅಂತ ಹೇಳ್ತಾ ಇದ್ರು. ಡೈರೆಕ್ಟಾಗಿ ಇಲ್ಲಿ ನೀವು ಬಂದು ಇಲ್ಲೇ ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಕೋಬೋದು ಅನಿಸುತ್ತೆ. ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಅದರಲ್ಲಿ ನಿಮಗೆ ಮ್ಯಾಪಲ್ಲಿ ಹಾಕಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಇರುತ್ತೆ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ, ಇದು ಪೀಸ್ಫುಲ್ ಆಗಿದೆ, ತುಂಬ ಕೂಲಾಗಿದೆ. ಊಟನೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ನನಗೆ ನನಗೆ ತುಂಬ ಇಷ್ಟ ಆಯಿತು. ನೀವು ಎಲ್ಲರೂ ಕೂಡ ಯಾರೇ ಹೋದರೂ ಕೂಡ ನೀವು ಊಟದ ವಿಷಯದಲ್ಲಿ ಮೋಸ ಇಲ್ಲ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಅದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ.